ಹೋಗು. ನಿನಗ ಅಷ್ಟ ಹೋಗುದೈತಂದ್ರ ಹೋಗು, ಧಾರಾಳವಾಗಿ ಹೋಗು. ಯಾರು ನೀನು ಇಲ್ಲಿ ತಡೆಯೋರಿಲ್ಲ. ಎಲ್ಲ ಆಗಿದ್ದು ಹಾಳಾದಕ್ಕಿಂದ ಆಕಿನಿಂದ ನಾನು ಮನೆ ಬಿಟ್ಟು ಹೋಗೋಂಗಾಯ್ತು. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಒಂದು ದಿನನೂ ಯಾವತ್ತು ನಾನು ತವ್ರ ಮನೆಗೆ ಹೋದಾಕಲ್ಲ. ಅದು ಹಬ್ಬಕ್ಕಂತನೂ ಒಂದಿನ ಹೋಗಿ ಹಿಂಗೆ ಬರ್ತಿದ್ನಿ. ಆದರೆ ಇವತ್ತು ಈಕಿನಿಂದಾಗೆ ನಾನು ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದತಿ. ಎಲ್ಲ ಆಗಿದ್ದು ಇವಳಿಂದನ. ನಿನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ ಮಧು. ನಿನ್ನ ನಾನು ದ್ವೇಷನ ಮಾಡ್ಕೊತಾ ಇರ್ತೇನೆ. ಯಾರು ಬಂದು ಕರೆದ್ರು ನಾನು ಇನ್ನು ಬರಲ್ಲ ರೀ. ಇವಾಗ ನೀವು ಹೆಂಗೆ ಹೋಗುವಂತ ಇದ್ದೀರೋ ಅದೇ ಬಾಯಿಂದ ನೀವು ಬಾ ಅಂತ ಕರೆವರೆಗೂ ನಾನು ಬರಲ್ಲ. ಸರಿನಾ? ಹೋಗ್ತೀನಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಅಯ್ಯೋ ಅತ್ತೆ, ಬೇಡ ಅತ್ತೆ, ಹೋಗಬೇಡಿ. ನನ್ನಿಂದ ತಪ್ಪಾದ್ರೆ ನಾನು ಬೇಕಿದ್ರೆ ಮನೆ ಬಿಟ್ಟು ಹೋಗ್ತೀನಿ. ಆದರೆ ನೀವು ಹೋಗ್ಬೇಡಿ ಅತ್ತೆ. ನೀವು ಕಟ್ಕೊಂಡು ಬಂದಿರೋ ಒಂದು ಸಂಸಾರ ಇದು. ನೀವೇ ಹೋಗ್ಬಿಟ್ರೆ ಇಲ್ಲಿ ಯಾರು ನೆಮ್ಮದಿಯಾಗಿರಲ್ಲ ಅತ್ತೆ. ಪ್ಲೀಸ್ ಅತ್ತೆ, ನೀವು ಹೋಗಬೇಡಿ. ನಿಮ್ಮ ಕೈ ಮುಗಿತೀನಿ. ನೋಡಮ್ಮ ಮಧು, ಅವಳ ಹೋದ್ರು ಹೋಗ್ಲಿ ಬಿಡು. ನೀನು ಯಾಕೆ ನೀರು ಹಾಕುವಂತ ಅವಳ ತಡಿತಿದ್ದಿ? ಅವಳಿಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ನೀನು ಯಾಕೆ ಅವಳ ತಡಿತಿ? ಹೋಗ್ಲಿ ಬಿಡು. ಅವಳು ಹಾಳಾದವಳು. ಎಷ್ಟು ದಿನ ಹೋಗ್ತಾಳೆ ನಾನು ನೋಡ್ತಾನೆ. ಹೋಗ್ತೀನಿ ಅಂದವ್ರನ್ನ ತಡಿಬಾರ್ದು. ಹೋಗಿ ಇದ್ದು ಬರಲಿ, ಬುದ್ಧಿ ಬರುತ್ತಾ. ಯಾರು ಎಷ್ಟು ದಿನ ಇಟ್ಕೋತಾರ, ಅದು ಈ ವಯಸ್ಸಿನಾಗ ಹೋದ್ರ ಎಷ್ಟು ದಿನ ಅವಳಿಗೆಲ್ಲಿ ಯಾವ ಮರ್ಯಾದೆ ಇರ್ತೈತೆ ಅನ್ನೋದು ಗೊತ್ತಾಗ್ತತಿ. ತಾನ ಬರ್ತಾಳ. ಓ, ನೀವು ಹಿಂಗೆ ಅನ್ಕೊಂಡ್ರೇನ? ಅಲ್ಲಿ ಎಲ್ಲರೂ ಕೇಳ್ತಾರ ಈಕೆ ಮರ್ಯಾದೆ ಹೋಗ್ತದ, ಈಕೆ ಬರ್ತಾಳ ಅಂತ ಹಿಂಗೆ ಅನ್ಕೊಂಡ್ಬಿಟ್ರೆ ನೀವು? ಅಯ್ಯೋ ದೇವ್ರ, ನೋಡ್ರಿ, ನಾನು ಯಾವ ನನ್ನ ಮಗ ಏನಾರ ಅನ್ಕೋಲಿ, ತೆಲಿಗೆ ಹಾಕೋ ಮಗಳ ಅಲ್ಲ ನಾನು. ಅಂಥದ್ರಾಗ ಅವನ ಹಂಗಂದ ಈಕೆ ಹಿಂಗಂದ್ಲು ಊರಾಗಿನ ಮಂದಿ ಕಟ್ಟಿ ಕುಂತು ಮಾತಾಡಿದ್ರ ಅಂತೇಳಿ ಅವ್ರ ಮಾತಿಗೆಲ್ಲ ಅಂಜಿ ನಾನು ವಾಪಸ್ ಬರ್ತಾನಂತ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ನೀವು ಹಾಗೆ ಕರೆದು ಮನೆಗೆ ಬಂದು ಕರೆವರೆಗೂ ನಾನು ಬರಂಗಿಲ್ಲ. ಅರ್ಥ ಆಯ್ತಂತ ಅನ್ಕೋತಾನೆ. ನಾನಿನ್ನ ಬರ್ತಾನಲ್ಲ, ಹೋಗ್ತೇನೆ. ಇನ್ನು ಮುಂದೆ ಯಾವತ್ತೂ ಇಲ್ಲಿಗೆ ಕಾಲಿಡಂಗಿಲ್ಲ. ಅತ್ತೆ, ಬೇಡ ಅತ್ತೆ, ಹೋಗ್ಬಿಡಿ ಅತ್ತೆ, ಪ್ಲೀಸ್. ನಿಮ್ಮ ಕೈ ಮುಗಿತೈತೆ ಅಮ್ಮ. ಅಯ್ಯೋ ಹೊಟ್ಟೆ. ಪ್ಲೀಸ್ ಅತ್ತೆ, ನಿಮ್ಮ ಕೈ ಮುಗಿತೀನಿ, ಹೋಗಬೇಡಿ. ನಿಮ್ಮ ಮಗ ಬಂದು ಕೇಳಿದ್ರೆ ನಾನು ಏನಂತ ಹೇಳಿಯತ್ತೆ? ಬೇಡ ಅತ್ತೆ, ಹೋಗ್ಬೇಡಿ. ನನ್ನಿಂದಾಗಿ ನೀವು ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದರೆ ನನ್ನ ಗಂಡ ನನ್ನನ್ನು ದ್ವೇಷ ಮಾಡ್ಬೋದು. ಇಲ್ಲ ಅತ್ತೆ, ನಾನೇನಂತ ಅವ್ರ ಮನೆಗೆ ಹೋಗ್ತೀನಿ. ನೀವು ಇಲ್ಲೇ ಇರಿ ಅತ್ತೆ. ಓ, ಈ ರೀತಿ ಹೇಳಿ ನಿಮ್ಮ ಮಾವಂದ ಮೆಚ್ಚುಗೆ ತಗೋಬೇಕಂತ ಅನ್ಕೊಂಡಿದಿ? ನಿನ್ನ ಗಂಡನ ಪ್ರೀತಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕಂತ ಅನ್ಕೊಂಡಿದಿ? ಹಾಳಾದಾಕಿನ ಹೋಗಿ ಸುಮ್ಮನೆ ಬಾಯಿಗೆ ಕೆಟ್ಟದ ಬೈಗಳೆಲ್ಲ ಬರ್ತಾವ. ನಾಯಿ ಹಂಗೆ ಬೀಳೋವ. ಅದನ್ನ ಬಿಟ್ಟ ಇನ್ನೊಂದ್ಸರಿ ನನ್ನ ಅತ್ತೆ ಅಂತ ಕರೆದ್ರೆ ನಿನ್ನ ನಾಲ್ಗಿನ ಕತ್ತರಿಸ್ಬಿಡ್ತಾನೆ. ನೆನ್ಪಿಟ್ಕ. ಹೋಗ್ತೀನಿ ಅಂತ ಹೇಳಿ ಇನ್ನೂ ಇಲ್ಲೇ ನಿಂತ್ಕೊಂಡ ಈ ಭಾಷಣ ಬಿಗೋದು ಬೇಕಾಗಿಲ್ಲ. ಹೋಗ್ಬಿಡ್ಬೇಕು. ಹೋಗ್ತಾನಂದ್ಮೇಲೆ ಹೋಗ್ಬಿಡ್ಬೇಕು, ನಿಲ್ಬಾರ್ದು. ಹೋ, ನಾನು ಹೋಗೋದ ನಿಮಗೆ ಅಷ್ಟು ಬೇಕಾಗೈತಲ್ಲ? ಸರಿ, ಹೋಗ್ತೇನೆ. ಬರ್ತಾನಂತ ಹೇಳಿದ್ನಲ್ಲ, ಬರಂಗಿಲ್ಲ. ಇನ್ನು ಕಾಲಿಡಂಗಿಲ್ಲ ಇಲ್ಲಿ. ಹೋಗ್ತೇನೆ. ಏನು ಹೇಳ್ರಿ? ಹೋಗ್ತೇನೆ. ಸುಪ್ರೀತ್, ನಡಿ ಇಲ್ಲಿಂದ ಹೋಗೋನು. ಹೋಗಮ್ಮ, ಹೋಗ್ತಾಯಿ, ಹೋಗು. ಅಮ್ಮ, ಎಲ್ಲಿಗೆ ಹೋಗ್ತಾ ಇದೆಯಾ ನೀನು? ನನ್ನ ಬಿಟ್ಟು ಎಲ್ಲಿ ಹೋಗತ್ತಿ? ಅಮ್ಮ, ಏನಾದರೂ ಆಗಲಿ ನೀನು ಮನೆ ಬಿಟ್ಟು ಹೋಗ್ಬೇಡ ಅಮ್ಮ. ನೀನು ಇಲ್ಲೇ ಇರಬೇಕು ಅಮ್ಮ. ನೀನು ಹೋಗ್ಬಿಟ್ರ ನಮ್ಮನ್ನೆಲ್ಲ ನೋಡ್ಕೊಳ್ಳೋದು ಯಾರು ಅಮ್ಮ? ಅಮ್ಮ, ಹೋಗ್ಬೇಡ ಅಮ್ಮ. ನೋಡು, ನೀನು ನೋಡ್ಕೊಳಕ ನಿಮ್ಮ ಅಪ್ಪ ಅದಾನ, ನಿಮ್ಮ ಅಣ್ಣ ಅದಾನ, ನಿಮ್ಮ ಅತ್ತಿಗೆ ಅದಾಳ. ನಿಮಗೆ ನಾನೇ ಬೇಕಾಗೈತಿ. ನಾನು ಈ ಮನೆ ಬಿಟ್ಟು ಹೋಗಕತ್ತಾನ. ಸರಿ, ನಾವು ಮನೆ ಬಿಟ್ಟು ಹೋಗಕತ್ತೋ. ನಮ್ಮನ್ನ ಏನು ತಡೆಯೋಕೆ ಹೋಗಬೇಡ. ಆರಾಮಾಗಿ ಇರು, ಚೆನ್ನಾಗಿ ಓದ್ಕೋ. ನಡಿ ಸುಪ್ರೀತ್, ಹೋಗೋನು. ಹಾಂ, ಬಾಕ. ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ. ನೀನು ಬಿಟ್ಟಿರಕ್ಕೆ ನನಗೆ ಆಗೋದಿಲ್ಲ ಅಮ್ಮ. ಅಮ್ಮ, ಯಾಕಮ್ಮ ನೀನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದೆ? ಏನಾದರೂ ಜಗಳ ಆಗಲಿ, ಆದ್ರೆ ನೀನು ಮನೆ ಬಿಟ್ಟು ಹೋಗ್ತಾನಂತ ಯಾಕಮ್ಮ ಮನೆ ಬಿಟ್ಟು ಹೋಗತ್ತಿದೆ? ಬೇಡ ಅಮ್ಮ, ನೀನು ಮನೆ ಬಿಟ್ಟು ಹೋಗ್ಬೇಡ. ನೀನು ಇಲ್ಲೇ ಇರು. ನೀನು ಹೋದ್ರೆ ನಾನು ನಿನ್ನ ಜೊತೆಗೆ ಬರ್ತೀನಿ. ನಾನಿಲ್ಲಿ ಇರಲ್ಲ ಅಮ್ಮ, ನಾನಿಲ್ಲಿ ಇರಲ್ಲ. ಯಾಕಮ್ಮ, ಯಾಕೆ ನೀನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದೆ? ನಿನ್ನ ಮನೆ ಬಿಟ್ಟು ಯಾರು ಹೋಗಂತ ಹೇಳಿದ್ರು? ಹೇಳಮ್ಮ. ನೋಡು ಸುಮ್ಮ, ನಿಮ್ಮಪ್ಪಂಗ ನಾವಿಲ್ಲಿರೋದು ಇಷ್ಟ ಇಲ್ಲ. ನಿಮ್ಮ ಅತ್ತಿಗೆ ನಾವು ತೊಂದರೆ ಕೊಟ್ಟು ಅಂತ ಅದಕ್ಕೆ ನಾವು ನಮ್ಮ ಮನೆಯಿಂದ ಹೊರಗೆ ಹಾಕತ್ತ ನಿಮ್ಮಪ್ಪ. ಅದಕ್ಕೆ ನಿಮ್ಮ ಅತ್ತಿಗೆ ನಾವು ಎಷ್ಟು ತೊಂದರೆ ಕೊಡಕತ್ತೋ ಏನೋ, ಅದಕ್ಕೆ ನಾವು ಮನೆಯಿಂದ ಹೊರಗೆ ಹೋಗಕತ್ತೋ. ನಿಮ್ಮಪ್ಪ ಆಕಿನ ಹೆಂಗೆ ನೋಡ್ಕೋತಾರ ನೋಡ್ಕೊಳ್ಳಿ, ಆರಾಮಾಗಿ ಇರಲಿ ಅವ್ರ. ನಾವು ಇಲ್ಲಿಂದ ಹೋಗತ್ತೋ. ಸರಿ ಸುಮ್ಮ, ನಾವು ಹೋಗ್ಬೇಕು. ಸುಮ್ಮನೆ ನನಗೆ ಆಟ ನಿಂತ್ಕೊಂಡು ಸಿಟ್ಟು ತರ್ಸಕ್ಕೆ ಹೋಗಬೇಡ. ಅಪ್ಪ, ಅಮ್ಮನಿಗೆ ಹೋಗಬೇಡ ಅಂತ ಹೇಳಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಅಮ್ಮನ್ನ ಕಳಿಸ್ಬೇಡ ಮನೆ ಬಿಟ್ಟು. ಅಮ್ಮ ಇಲ್ಲ ಅಂದ್ರೆ ನನಗೆ ಇಲ್ಲಿ ಇರೋಕ್ಕಾಗಲ್ಲ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಅದಕ್ಕೆ ನೀವಾದರೂ ಹೇಳಿ ಅಪ್ಪನಿಗೆ. ಯಾಕೆ ಬಾಯಿ ಮುಚ್ಕೊಂಡು ಆ ರೀತಿ ಕೆಳಗೆ ಮುಖ ಮಾಡ್ಕೊಂಡು ನಿಂತಿದ್ದೀರಾ? ಇಷ್ಟು ದಿನ ನಾನು ನಿಮಗೆ ಎಲ್ಲ ಸಹಾಯನೂ ಮಾಡಿದ್ದೀನಿ, ಹೆಲ್ಪ್ ಮಾಡಿದ್ದೀನಿ. ಆದರೆ ಈಗ ನಮ್ಮ ಅಮ್ಮನ ಮನೆ ಬಿಟ್ಟು ಹೊರಗೆ ಹೋಗೋ ರೀತಿ ಮಾಡ್ತಾ ಇದ್ದೀರಾ ನೀವು? ಹಾಂ, ಅದಕ್ಕೆ ಮಾತಾಡಿ. ಸುಮ್ಮ, ನಾನು ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನಾನಾದರೂ ಏನು ಮಾಡಲಿ? ಅತ್ತೆಗೆ ಎಷ್ಟು ಹೋಗಬೇಡ ಅಂದ್ರೂ ನಾನು ಹೋಗ್ತೀನಿ ಅಂತ ಅವರು ಹೋಗೋಕೆ ಹತ್ತಿದ್ದಾರೆ. ನಾನು ಎಷ್ಟು ತಡೆದ್ರು ಅವರು ಬಿಡ್ತಾ ಇಲ್ಲ, ಹೋಗ್ತಾನೆ ಇದ್ದಾರೆ. ನೋಡ್ಸಮ್ಮ, ಹೋಗೋರ್ನ ಯಾಕೆ ತಡೆತಿದ್ದಿ? ಹೋಗೋರು ಹೋಗ್ಲಿ, ಎಷ್ಟು ದಿನಕ್ಕೆ ಹೋಗ್ತಾರ ನಾನು ನೋಡ್ತೇನೆ. ತಾಮ ಬರ್ತಾರೋ, ನೀನು ಹೋಗು, ಒಳಗೆ ಹೋಗಿ ಓದ್ಕೊಳ್ಳೋ ಹೋಗು. ಅಪ್ಪ, ಏನು ಮಾತಾಡ್ತಾ ಇದ್ದೀರಾ ನೀವು?
ಇಷ್ಟು ವರ್ಷ ಆದರೂ ಅಮ್ಮ ಒಂದಿನ ಮನೆ ಬಿಟ್ಟು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಇವಾಗ ಅಮ್ಮ ಹೋದ್ರೆ ನಾವು ಹೇಗಿರ್ಬೇಕು? ಇಲ್ಲಪ್ಪ, ಅಮ್ಮನ ಜೊತೆ ನಾನು ಹೋಗ್ತೀನಿ. ನೋಡು ಸುಮ್ಮ, ನೀನು ನಮ್ಮ ಜೊತೆ ಬರಬೇಡ. ನೀನು ಇಲ್ಲೇ ಇರು. ನೀನಿದ್ದು ಮಾಡೋದು ಜಾಸ್ತಿನ ಐತಿ. ನಿಮ್ಮಮ್ಮನ ಮನೆ ಬಿಟ್ಟು ಹೊರಗೆ ಹಾಕತ್ತಾರ. ಎಲ್ಲ ಐತಿಕ್ಕೆಲ್ಲ ಕಾರಣ ನೀವು ನಿಂತಾಳಲ್ಲ ಆ ಗುಮ್ಮನ್ ಗುಸುಕಿ ಅವಳ. ನೀನು ಬರಬೇಡ. ನೀನು ಇಲ್ಲೇ ಇದ್ದ ಓದ್ಕೋ. ಅಲ್ಲಿ ಬಂದ್ರೆ ನಿನಗೆ ಕಾಲೇಜ್ಗೆ ಅದು ದೂರ ಆಗ್ತದೆ. ಇಲ್ಲೇ ನೀನು ಆರಾಮಾಗಿ ಹೋಗೋದು ಬರೋದು ಮಾಡ. ಅವಾಗವಾಗ ಅಲ್ಲಿ ಬಾ, ಅಲ್ಲಿ ಒಂದು 2 ದಿನ ಇದ್ದು ಬರುವಂತೆ. ನೀನು ಇಲ್ಲೇ ಇರು. ಇಲ್ಲ ಅಮ್ಮ, ಇಲ್ಲ, ನನಗೆ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ. ನಾನು ನಿನ್ನ ಜೊತೆಗೆ ಬರ್ತೀನಿ ಅಮ್ಮ, ಬರ್ತೀನಿ. ನಾನು ಇಲ್ಲಿರಲ್ಲ. ಇಷ್ಟು ದಿನ ನಾನು ಅವಳಿಗೆ ಸಹಾಯ ಮಾಡಿದೆ, ಆದರೆ ಅವಳು ನಿನ್ನ ಮನೆ ಬಿಟ್ಟು ಹೊರಗೆ ಹೋಗೋ ರೀತಿ ಮಾಡಿದ್ಲ. ಹೊರಗೆ ಹೋಗೋ ರೀತಿ ಇಲ್ಲ ಅಮ್ಮ, ನೀನು ಇಲ್ಲೇ ಇರು ಪ್ಲೀಸ್ ಅಮ್ಮ. ಸುಮ, ನೀನು ಇಲ್ಲೇ ಇರು, ನಾನಿನ್ನ ಬರ್ತೀನಿ. ಹುಷಾರು. ನಡಿ ಸುಪ್ರೀತ್, ಹೋಗೋಣ. ಸರಿ ಅಕ್ಕ, ಬಾ. ಅಮ್ಮ, ಅಮ್ಮ ನಿಂತ್ಕೋ ಅಮ್ಮ. ಅಮ್ಮ ಸುಮ, ನಿಂಗೆ ಹೇಗೆ ಅರ್ಥ ಆಗಂಗಿಲ್ಲ? ಹೋಗೋರ್ನ ತಡಿಬಾರ್ದು. ಅಕ್ಕಿ ಹೋಗ್ಲಿ, ಬಾ. ಅಪ್ಪ ಬಿಡಿ ಅಪ್ಪ, ಬಿಡಿ ಅಪ್ಪ, ನಾನು ಹೋಗ್ತೀನಿ ಅಮ್ಮನ ಜೊತೆಗೆ. ಅಮ್ಮ ನಿಂತ್ಕೋ ಅಮ್ಮ. ಅಮ್ಮ ನಾನು ಬರ್ತೀನಿ ಅಮ್ಮ. ನನಗೆ ನೀನು ಬಿಟ್ಟಿರೋಕೆ ಆಗಲ್ಲ ಅಮ್ಮ. ಇಷ್ಟು ವರ್ಷ ಆದರೂ ನನ್ನನ್ನು ಒಂದು ದಿನ ಬಿಟ್ಟು ನೀನು ಎಲ್ಲೂ ಹೋಗಿಲ್ಲ. ಆದರೆ ಇವಾಗ ನಿನಗೆ ಸಿಟ್ಟು ಬರುತ್ತೆ ನಿಜ, ಆದರೆ ನಿನ್ನ ಮನಸ್ಸಲ್ಲಿ ಒಳ್ಳೆ ಮನಸ್ಸಮ್ಮ ನಿಂದು. ಅಮ್ಮ ಹೋಗ್ಬೇಡ ಅಮ್ಮ. ನೀನು ನೋಡಬೇಕು ಅಂತ ಅನ್ಸಿದಾಗ ಮನೆಗೆ ಬಾ ಮಗಳ. ಈಗ ನಾನು ಹೋಗ್ತಾನೆ, ನನ್ನನ್ನು ತಡಿಬೇಡ. ಅಯ್ಯೋ ಅಮ್ಮ, ಅಮ್ಮ, ಅಮ್ಮ ಹೋಗೇ ಬಿಟ್ರು. ಎಲ್ಲ ಆಗಿತ್ತು ಇವಳಿಂದಾನೆ, ಇವಳಿಂದಾನೆ. ಬಾ ಸುಮ, ಒಳಗೆ ನಡಿ. ಮಧು, ಅವಳ ಒಳಗಡೆ ಕರ್ಕೊಂಡು ಬಾ. ಹೋದಾರ ಹೋಗ್ತಾರ, ತಾವ ಬರ್ತಾರ. ಎಷ್ಟು ದಿನ ಹೋಗ್ತಾರೆ ನಾನು ನೋಡ್ತೇನೆ. ಅಮ್ಮ, ಅತ್ತೆಗೆ ಅಷ್ಟು ಹೇಳಿದ್ರು ಕೇಳ್ದ ಹೋಗೇ ಬಿಟ್ರು. ಪಾಪ ಸುಮ ಎಷ್ಟು ಕಣ್ಣೀರು ಹಾಕ್ತಾ ಇದ್ದಾಳೆ. ಸುಮ ಸಮಾಧಾನ ಮಾಡ್ಕೋ ಸುಮ. ಅತ್ತೆಗೆ ನಾನು ಅಷ್ಟು ಹೇಳಿದ್ರು ಕೇಳ್ದ ಹೋಗೇ ಬಿಟ್ರು. ಏನು ಮಾಡೋದು? ನೀನು ಇಷ್ಟು ಬಿಡ್ಕೊಂಡ್ರು ಅತ್ತೆ ನಿಲ್ಲೇ ಇಲ್ಲ. ಯಾಕೆ ಅತ್ತೆ ಆ ರೀತಿ ಹೋದ್ರು? ಅಷ್ಟು ಕೋಪ ಮಾಡಿಕೊಂಡು ಹೋಗಬಾರ್ದಾಗಿತ್ತು ಅತ್ತೆ. ಎಲ್ಲ ಆಗಿತ್ತು ಇವಳಿಂದಾನೆ ಅಲ್ವಾ? ಇಷ್ಟು ದಿನ ನಾನು ಈಕೆಗೆ ಎಷ್ಟು ಸಪೋರ್ಟ್ ಮಾಡಿದ್ನಿ, ಎಷ್ಟು ಸಹಾಯ ಮಾಡಿದ್ನಿ. ಆದರೆ ಇವಳು ಇವತ್ತು ನಮ್ಮಮ್ಮ ಮನೆ ಬಿಟ್ಟು ಹೋಗೋದ ಕಾರಣ ಆಗ್ಬಿಟ್ರಲ್ಲ, ಕಾರಣ ಆಗ್ಬಿಟ್ರಲ್ಲ. ಇನ್ನು ಮುಂದೆ ಇವಳನ್ನ ನನ್ನ ಅದಕ್ಕೆ ಅಲ್ಲ ಅಲ್ಲ. ಸಾಕಾಯ್ತು ಗಿರಿ. ನಮ್ಮಮ್ಮನ ಮನೆ ಬಿಟ್ಟು ಹೊರಗೆ ಹಾಕಿ ಇವಾಗ ನನ್ನ ರಂಸೋ ಥರ ನಾಟಕ ಆಡಬೇಕು ಅಂತ ಅನ್ಕೊಂಡಿದ್ದೀರಾ? ಈ ನಾಟಕ ಎಲ್ಲ ನನ್ನ ಮುಂದೆ ನಡೆಯಲ್ಲ. ಇಷ್ಟು ದಿನ ನೀವನ್ನ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ನಮ್ಮ ಅತ್ತೆ ಒಳ್ಳೆಯವರು, ತುಂಬ ಕಷ್ಟಪಟ್ಟಿದ್ದಾರೆ, ಜೀವನದಲ್ಲಿ ತುಂಬ ಕಷ್ಟನ ನೋಡಿದ್ದಾರೆ. ಇವ್ರಿಗೆ ಒಳ್ಳೇದಾಗಬೇಕು ಅಂತ ಇಷ್ಟು ದಿನ ನಿಮಗೆ ನಾನು ಸಹಾಯ ಮಾಡಿದ್ನಿ. ನಮ್ಮಮ್ಮ ಏನೇ ಮಾಡಿದ್ರು ನಿಮ್ಗೆ ನಾನು ಸಮಾಧಾನ ಮಾಡಿ ಎಲ್ಲ ಒಳ್ಳೇದಾಗೋ ರೀತಿ ಮಾಡ್ತಾಯಿದ್ದೆ. ಆದರೆ ನೀವು ಏನು ಮಾಡಿದ್ರಿ ಇವತ್ತು? ಏನು ಮಾಡಿದ್ರಿ? ಇನ್ನು ಮುಂದೆ ನೀವು ನಮ್ಮ ಅತ್ತೆ ಅಲ್ಲ. ನನಗೆ ನೀವು ಏನೂ ಸಂಬಂಧ ಇಲ್ಲ. ಇನ್ನು ಮುಂದೆ ನಾನು ನೀವು ಶತ್ರುಗಳು, ವೈರಿಗಳು ಅಷ್ಟೇ. ಯಾವಳು ಇಲ್ಲಿ ನಿಮ್ಮ ನಾದ್ನಿ ಇಲ್ಲ. ನೀವು ನನ್ನ ಅದಕ್ಕೆ ಅಲ್ಲ ಅಷ್ಟೇ. ಇನ್ನು ಮುಂದೆ ಸುಮ, ನಾನೇನು ಮಾಡಿದೆ ಸುಮ? ನನ್ನ ಮೇಲೆ ಯಾಕೆ ಈ ರೀತಿ ಕೋಪ ಮಾಡ್ಕೋತಾ ಇದೆಯಾ? ಅಲ್ಲ ಸುಮ, ಅತ್ತೆಗೆ ನಾನೇನು ಅಂದೇ ಇಲ್ಲ ಸುಮ. ಪ್ಲೀಸ್ ನಾನು ಹೇಳೋದನ್ನ ಕೇಳು. ಹೇಳೋದು ಕೇಳೋದು ಎಲ್ಲ ಮುಗಿದೋಯ್ತು ರೀ. ಏನಿದ್ರು ಏನು ಹೇಳೋದು ಇಲ್ಲ, ಕೇಳೋದು ಇಲ್ಲ. ಯಾರ ಮಾತು ಕೇಳೋ ಅಷ್ಟು ಪುರ್ಸತ್ಕೋ ನನಗೂ ಇಲ್ಲ. ನಿಮ್ಮ ಕೆಲಸ ನೀವು ನೋಡ್ಕೊಂಡಿದ್ರಿ ಸಾಕು. ನಾನು ಅಮ್ಮನ ಮನೆ ಬಿಟ್ಟು ಹೊರಗೆ ಹಾಕಿದ್ರಲ್ಲ, ನಾನು ಅಮ್ಮನ ನೀವೇ ಈ ಮನೆಗೆ ಕರ್ಕೊಂಡು ಬರಬೇಕು. ಇಲ್ಲ ಅಂತಂದರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಇಷ್ಟು ದಿನ ನಾನು ಒಳ್ಳೆ ಮುಖನ ನೋಡಿದ್ದೀರಾ. ಇನ್ನು ಮುಂದೆ ನನ್ನ ಕೆಟ್ಟ ಮುಖನೂ ನೀವು ನೋಡಬೇಕಾಗುತ್ತಾ? ನೆನ್ಪಿಟ್ಕೊಳ್ಳಿ. ಒಳ್ಳೆಯವ್ರಿಗೆ ಒಳ್ಳೆಯವಳು ಈ ಸುಮ, ಅದೇ ಕೆಟ್ಟವ್ರಿಗೆ ತುಂಬಾ ಕೆಟ್ಟವಳು, ತುಂಬಾ ಕೆಟ್ಟವಳು. ಇಷ್ಟು ದಿನ ನೀವು ಎಲ್ಲನೂ ಒಳ್ಳೇದೇ ಮಾಡ್ಕೊತ ಬಂದಿದ್ದೀನಿ. ನಿಮ್ಗೆ ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ಕೊತ ಬಂದಿದ್ದೀನಿ. ಆದರೆ ಇನ್ನು ಮುಂದೆ ಈ ಸುಮ್ಮ ಯಾರು ಅಂತ ನಿಮ್ಗೆ ತೋರಿಸ್ಬೇಕಾಗತ್ತೆ. ಏನು ಹೇಳಿ? ನಾನು ಯಾರು ಅಂತ ನಿಮ್ಗೆ ತೋರಿಸ್ಬೇಕಾಗತ್ತೆ. ನನ್ನ ನಮ್ಮನ್ನು ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ಗೊತ್ತಾ ನಿಮಗೆ? ಅವ್ರನ್ನ ಬಿಟ್ಟು ನಾನು ಒಂದು ದಿನನೂ ಇಲ್ಲ. ಮದುವೆ ಆದಮೇಲೆ ನಾನು ಅವ್ರನ್ನ ಬಿಟ್ಟು ಬೇರೆ ಹೋಗಬೇಕಾಗತ್ತೆ ಅಂತ ನಾನು ಅವತ್ತು ಅವ್ರನ್ನ ಅಲ್ಲಿವರೆಗೂ ಬಿಟ್ಟು ಆಗಲೇಬಾರ್ದು ಅಂತ ಅವ್ರ ಜೊತೆಗೆ ಇದ್ದೆ. ಆದರೆ ಇವಾಗ ನನ್ನ ಅಮ್ಮನ ನನ್ನಿಂದ ದೂರ ಮಾಡಿದ್ರಿ ಅಲ್ವಾ? ನೀವು ದೂರ ಮಾಡಿದ್ರಿ ಅಲ್ವಾ? ಸುಮ, ನಾನು ಹೇಳೋದನ್ನು ಕೇಳು ಸುಮ. ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ. ಅದು ಏನಾಯಿತು ಅಂತಂದರೆ ನಾನು ಹೇಳೋದನ್ನು ನೀನು ಪೂರ್ತಿಯಾಗಿ ಕೇಳು, ನಿನಗೆ ಅರ್ಥ ಆಗ್ತೈತಿ. ಇಲ್ಲ ಅಂದರೆ ನಿನಗೆ ಅರ್ಥ ಆಗಂಗಿಲ್ಲ. ಅದು ಏನಾಯಿತು ಅಂದ್ರೆ ಸಾಕು ಸುಮ್ಮನಿರಿ ಅದಕ್ಕೆ. ಛೀ, ನಿಮ್ಮನ್ನ ನಾನು ಅದಕ್ಕೆ ಅಂತ ಇದ್ದೀನಿ ನೋಡಿ. ಮಧು, ಸಾಕು ಸುಮ್ಮನೆ ಇದ್ಬಿಡಿ. ನಿಮ್ಮ ಮಾತು ಕೇಳೋಷ್ಟು ಪುರ್ಸತ್ಗೂ ನನಗಿಲ್ಲ. ಅರ್ಥ ಆಯ್ತಾ? ತೊಲಗಿಲಿಂದ. ಅಲ್ಲ ಸುಮ, ಇಲ್ಲಿ ಏನಾಯ್ತದ ಅಂತ ಸ್ವಲ್ಪ ಕೇಳು.
ನಿನಗೆ ಗೊತ್ತಾಗುತ್ತಾ ಏನಾಯ್ತು ಅಂತ ಕೇಳಿದ್ರೆ ತಾನೇ ನಿನಗೆ ಗೊತ್ತಾಗೋದು, ಇಲ್ಲಾಂದ್ರೆ ನಿನಗೆ ಹೆಂಗೆ ಗೊತ್ತಾಗ್ತತಿ? ಪ್ಲೀಸ್ ಒಂದ್ಸರಿ ಕೇಳು ನನ್ನ ಮಾತನ್ನ, ಆಮೇಲೆ ನೀನು ಏನಾದರೂ ನಿರ್ಧಾರ ತಗೋ. ಮುಗಿದು ಹೋಯ್ತು. ಇನ್ನು ಮುಂದೆ ನೀವು ಯಾರೋ ನಾನು ಯಾರೋ ಸುಮ್ಮನೆ ನನಗೆ ತಲೆ ತಿನ್ಬೇಡಿ. ಹೋಗಿ ಇಲ್ಲಿಂದ. ನೀವು ಹೋಗಿ ಅನ್ನೋಕ್ಕಿಂತ ಮುಂಚೆ ನಾನೇ ಹೋದ್ರೆ ಆಯಿತು. ನನ್ನ ಅಮ್ಮನ ನನ್ನಿಂದ ದೂರ ಮಾಡಿದೆ ಅಲ್ವಾ? ಮಾಡ್ತೀನಿ, ಸರಿಯಾಗೆ ಮಾಡ್ತೀನಿ. ಮಾಡಿಲ್ಲ ಅಂದರೆ ನನ್ನ ಹೆಸರು ಸುಮಾನೇ ಅಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೂ ಜಾಸ್ತಿ ಬಂದಷ್ಟು ಇನ್ನೂ ಜಾಸ್ತಿ ವಿಡಿಯೋಗಳು ನಿಮ್ಗೆ ನೋಡೋದಕ್ಕೆ ಬರ್ತಾವೆ ಅಂತ ಹೇಳ್ತಾ, ಹಂಗೆ ಇನ್ನೂ ನಿಮ್ಮ ಸಪೋರ್ಟು ಇರಲಿ, ಹಿಂಗೆ ಇದೇ ರೀತಿ ವ್ಯೂಸ್ಗಳು ಬರಲಿ, ಇನ್ನೂ ಜಾಸ್ತಿ ವ್ಯೂಸ್ ಆಗಲಿ ಅಂತ ಕೇಳಾಕತ್ತೀನಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.